ನಮಸ್ತೆ ಎಲ್ರಿಗೂ ಶಿಕ್ಷಕ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ ಹೇಳ್ತಾ ನಾನು ಇವತ್ತು ಮಾತಾಡ್ತಾ ಇರೋ ಟಾಪಿಕ್ ನೀವು ಆಲ್ರೆಡಿ ನೋಡಿದ್ದೀರಾ. ಲೇಬರ್ ಪೇನ್ ಸಿಂಪ್ಟಮ್ಸ್ ಏನಿರುತ್ತೆ ಅಂತ. ಸೊ ನಾನು ಈ ಪ್ರೆಗ್ನೆನ್ಸಿ ರಿಲೇಟೆಡ್ ಆಲ್ರೆಡಿ ಒಂದು 2-3 ವಿಡಿಯೋಸ್ ಮಾಡಿದ್ದೀನಿ. ಸೊ ಅಂದ್ರೆ ಪ್ರೆಗ್ನೆನ್ಸಿ ನಿಮಗೆ ಬಾಯ್ ಬೇಬಿ ಅಥವಾ ಗರ್ಲ್ ಬೇಬಿ ಸಿಂಪ್ಟಮ್ಸ್ ಕೂಡ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ. ಸೊ ಹಾಗೆ ನನ್ನ ಚಾನೆಲ್ ನಲ್ಲಿ ನಿಮಗೆ ಲೇಬರ್ ಪೇನ್ಗೆ ನೀವು ಒಳಗಡೆ ಎಂಟ್ರಿ ಆಗ್ತಿರಲ್ಲ, ಸೊ ಅವಾಗ ಕೆಲವೊಂದು ಡಿಸಿಷನ್ಸ್ ನ ತಗೊಳ್ಬೇಕಾಗಿರತ್ತೆ. ಅಂತ ಟೈಮ್ ನಲ್ಲಿ ನೀವು ಹೇಗೆ ಕರೆಕ್ಟ್ ಡಿಸಿಷನ್ಸ್ ನ ತಗೊಳ್ಬಹುದು, ಯಾವೆಲ್ಲ ಸಿಚುಯೇಷನ್ಸ್ ನಿಮ್ಗೆ ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ಒಂದು ವಿಡಿಯೋನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಪ್ರೆಗ್ನೆನ್ಸಿ ಪೀರಿಯಡ್ ನಲ್ಲಿ ಇರೋರಿಗೆ ಈ ಎರಡು ವಿಡಿಯೋಸ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಇರೋದ್ರಿಂದ ನಿಮಗೆ ಒಂದು ಆಸೆಗಳಿರುತ್ತಲ್ಲ, ಯಾವ ಮಗು ಇರ್ಬೋದು ಅಂತ ಜಸ್ಟ್ ಫಾರ್ ಕ್ಯೂರಿಯಾಸಿಟಿಗೆ ನೋಡ್ಬೇಕು ಅಂತ ಅಂದ್ರೆ ನೀವು ಆ ಸಿಂಪ್ಟಮ್ಸ್ ವಿಡಿಯೋನ ನೋಡ್ಬೋದು. ಹಾಗೆ ನೀವು ಲೇಬರ್ ಪೇನ್ ಬರೋಕ್ಕಿಂತ ಮುಂಚೆ ನೀವು ಹೇಗೆ ಪ್ರಿಪೇರ್ ಆಗಿರ್ಬೇಕು ಅನ್ನೋದು ಅದನ್ನ ನೀವು ತಿಳ್ಕೊಂಡಿರೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನಾನು ಈಗ ಆಲ್ರೆಡಿ ಶೇರ್ ಮಾಡಿರೋ ಅಂತ ಒಂದು ವಿಡಿಯೋ ನೋಡಿ, ಡೆಲಿವರಿ ಮುಂಚೆ ನಾನು ಇದನ್ನ ತಿಳ್ಕೊಬೇಕಾಗಿತ್ತು ಅಂತ ನಿಮಗೂ ಕೂಡ ಅನ್ಸಿರುತ್ತೆ. ಸೊ ಅದೇ ಒಂದು ಟೈಟಲ್ ಅಲ್ಲಿ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ಇದು ಒಂದು ಇನ್ನೊಂದು ವಿಡಿಯೋ ಏನಂತ ಅಂದ್ರೆ ಲೇಬರ್ ಪೇನ್ ಸಿಂಪ್ಟಮ್ಸ್. ಸೊ ನಾನು ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೊತ್ತಲ್ಲ ನಿಮಗೆಲ್ಲ, ಪ್ಲೀಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದನ್ನ, ಲೈಕ್ ಮಾಡೋದನ್ನ, ವಿಡಿಯೋನ ಯಾರಿಗೆ ನೆಸೆಸಿಟಿ ಇದೆ ಅವ್ರಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮಗೆ ಇನ್ ಕೇಸ್ ಇದು ಯೂಸ್ ಆಗಲಿಲ್ಲ ಅಂತ ಅಂದ್ರೂ ಯಾರಾದರೂ ಪ್ರೆಗ್ನೆನ್ಸಿ ಲೇಡೀಸ್ ನಿಮ್ಮ ಸರೌಂಡಿಂಗಲ್ಲಿದ್ದರೆ ಪ್ಲೀಸ್ ಅವ್ರಿಗೆ ಇದನ್ನು ಶೇರ್ ಮಾಡಿ. ಇದೊಂದು ತುಂಬ ಹೆಲ್ಪ್ಫುಲ್ ಟಾಪಿಕ್ ಅಂತ ಹೇಳ್ಬೋದು. ನೀವು ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಲೇಬರ್ ಪೇನ್ ಸಿಂಪ್ಟಮ್ ಅಲ್ಲಿ ಮೊದಲನೇ ಪಾಯಿಂಟ್ ಏನು ಅಂತಂದ್ರೆ ಬ್ರಾಕ್ಸ್ಟನ್ ಹಿಕ್ಸ್ ಕಾಂಟ್ರಾಕ್ಷನ್ ಅಂತ, ಇದು ಮೆಡಿಕಲ್ ಟರ್ಮಿನಾಲಜಿ. ಸೊ ಇದು ಏನು ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಸೊ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ. 8th ಅಥವಾ 9th ಮಂತ್, ಕೆಲವರಿಗೆ 7th ಮಂತ್ ಅಲ್ಲೂ ಪ್ರೆಗ್ನೆನ್ಸಿ ಲೇಬರ್ ಪೇನ್ ಬರ್ಬಹುದು. ಬಿಕಾಸ್ ನನಗೆ 7.5 ಮಂತ್ಗೆ ನನಗೆ ಡೆಲಿವರಿ ಆಗಿದ್ದು. ಸೊ ಆ ತರನು ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ 8th ಮಂತ್ ರೀಚ್ ಆದಾಗ ಆಗುತ್ತೆ, ಕೆಲವೊಬ್ಬರಿಗೆ ನಾರ್ಮಲ್ 9th ಮಂತ್ ಅಲ್ಲಿ 9th ಕಂಪ್ಲೀಟ್ ಆಗೋ ಟೈಮ್ ನಲ್ಲಿ ಆಗುತ್ತೆ. ಸೊ ಇಂಥ ಒಂದು ಟೈಮ್ ನಲ್ಲಿ ಯೂಟ್ರಸ್ ಪೇನ್ ಬರೋದು ಹೋಗೋದು ಆಗ್ತಾ ಇರುತ್ತೆ. ಅಂದ್ರೆ ನಿಮ್ಗೆ ಯೂಟ್ರಸ್ ಲಾಕ್ ಆಗೋದು ಮತ್ತೆ ಡೌನ್ ಆಗೋದು ಈ ರೀತಿ. ಇದನ್ನ ನೀವು ಯಾವ ರೀತಿ ತಗೋಬೇಕು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು 10 ಮಿನಿಟ್ಸ್ ಅಲ್ಲಿ ಕೆಲವೊಬ್ಬರಿಗೆ 3 ಟೈಮ್ಸ್ ಈ ರೀತಿ ಆಗ್ಬಹುದು, ಕೆಲವೊಬ್ಬರಿಗೆ 2 ಟೈಮ್ಸ್, ಕೆಲವೊಬ್ಬರಿಗೆ 1 ಟೈಮ್. ಸೊ ಈ ರೀತಿ ಆಗತ್ತಲ್ಲ, ಅವಾಗ ನಿಮ್ಗೆ ಲೇಬರ್ ಪೇನ್ ಶುರು ಆಗ್ತಿದೆ ಅಂತ ಅರ್ಥ. ಇದು ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಹೋಗ್ತಾ ಹೋಗ್ತಾ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಅವಾಗ ಅಬ್ಸರ್ವ್ ಮಾಡ್ಕೋಬೇಕು. 1 hour ಅಬ್ಸರ್ವ್ ಮಾಡ್ಕೊಳ್ಳಿ ನೀವು. ಈ ತರ 10 ಮಿನಿಟ್ಸ್ಗೆ ನಮ್ಗೆ ಈ ಕೌಂಟ್ಸ್ ಈ ತರ ಆಗ್ತಾ ಇದೆ ಅಂತ. ಅದಾದ್ಮೇಲೆ ನೀವು ಮನೆಯಲ್ಲೇನೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಹೋಗೋದಕ್ಕೆ ಟ್ರೈ ಅವಶ್ಯಕತೆ ಇಲ್ಲ. ಈ ತರ ಇದ್ದಾಗ ಸೊ ಏನ್ ಮಾಡ್ಬೇಕು, ನೀವು ಮನೆಯಲ್ಲೇನೆ 2 to 3 hours ನೋಡ್ಬೇಕು ಈ ಪೇನ್ ಇನ್ಕ್ರೀಸ್ ಆಗ್ತಾ ಇದೆಯಾ, ಇದು ಯೂಟ್ರಸ್ ಪೇನ್ ಇನ್ಕ್ರೀಸ್ ಆಗ್ತಾ ಇದೆಯಾ ಹೇಗೆ ಅಂತ. ಸೊ ಅಬ್ಸರ್ವ್ ಮಾಡ್ಬೇಕು ಫಸ್ಟ್. ನಿಮ್ಗೆ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಕೌಂಟ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ನಿಮ್ಗೆ. ಅಂದ್ರೆ ಯೂಟ್ರಸ್ ಲಾಕ್ ಆಗೋದು, ಡೌನ್ ಆಗೋದು. ನಾನು ನಿಮ್ಗೆ ಹೇಳಿದ್ನಲ್ಲ 10 ಮಿನಿಟ್ಸ್ ಅಲ್ಲಿ 3 ಟೈಮ್ಸ್, 2 ಟೈಮ್ಸ್, 1 ಟೈಮ್ ಅಂತ. ಸೊ ಅದು ಇನಿಷಿಯಲ್ ಅಲ್ಲಿ ಸ್ಲೋ ಇದ್ದು ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದನ್ನ ನೀವು ಅಬ್ಸರ್ವ್ ಮಾಡ್ಕೊಂಡು 2 hours ಇಂದ 3 hours ವರೆಗೂ ನೀವು ಮನೆಯಲ್ಲೇ ಇದ್ದು, ಆಮೇಲೆ ನಿಮ್ಗೆ ಪೇನ್ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ದಾಗ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋ ವ್ಯವಸ್ಥೆನ ಮಾಡ್ಕೊಳ್ಬಹುದು. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಕೆಲವ್ರಿಗೆ ತುಂಬಾ ಏನ್ ಮಾಡ್ತಾರೆ, ಈ ತರ ಸ್ಟಾರ್ಟಿಂಗ್ ಆದಾಗ್ಲೇನೆ ಭಯ ಪಡ್ಕೊಂಡು ಇಮಿಡಿಯೇಟ್ ಹೋಗ್ತಾರೆ. ಸೊ ಅಲ್ಲಿ ಹೋದ್ರು ನೀವು ಅವ್ರು ಇದನ್ನೇ ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ಏನಂತ ವೇಟ್ ಮಾಡ್ಬೇಕು ಸೊ ನೀವು ಅಂತ. ಬಿಕಾಸ್ ಅಲ್ಲೂ ನೀವು ಇದೇ ಸ್ಟೇಜ್ ನ ಗೋತ್ರು ಮಾಡ್ತೀರಾ. ಹಾಗಾಗಿ ಮನೆಯಲ್ಲೇ ಒಂದು 2 hours 3 hours ಈ ರೀತಿ ನೀವು ಪೇನ್ ಅಬ್ಸರ್ವ್ ಮಾಡ್ಕೊಂಡು ಆಮೇಲೆ ನೀವು ಹಾಸ್ಪಿಟಲ್ಗೆ ಹೋಗೋದು ಒಳ್ಳೇದು ಅಂತ. ನೀವು ಡಾಕ್ಟರ್ಗೂ ಕೂಡ ನೀವು ಕನ್ಸಲ್ಟ್ ಮಾಡ್ತಾ ಇರ್ತೀರಲ್ಲ, ಗೈನಕಾಲಜಿಸ್ಟ್ಗೂ ಕೂಡ ಇದು ಇನ್ಫಾರ್ಮ್ ಮಾಡ್ಬೋದು. ಸೊ ಇನ್ಫಾರ್ಮ್ ಮಾಡಿ ಆಮೇಲೆ ಅವ್ರು ಹೇಗೆ ಹೇಳ್ತಾರೋ ಆ ರೀತಿ ಕಾಲ್ ತಗೊಳ್ಳಿ. ಸೊ ಇದು ಫಸ್ಟ್ ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು. ಲೇಬರ್ ಪೇನ್ ಟೈಮ್ ಅಲ್ಲಿ, ಅಂದ್ರೆ ಲೇಬರ್ ಪೇನ್ ನಿಮ್ಗೆ ಸಿಂಪ್ಟಮ್ ಇದು. ಸೊ ಹೇಗೆ ನಿಮ್ಗೆ ಇದು ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಾಗಿರ್ಲಿ ಅಂತ ಹೇಳ್ತಾ ಇದೀನಿ. ಸೊ ಇದು ಮೇನ್ ಥಿಂಗು. ನೀವು ಯೂಟ್ರಸ್ ಲಾಕ್ ಆಗೋದು, ಅನ್ಲಾಕ್ ಆಗೋದು ನಿಮ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗ ನೀವು ಈ ರೀತಿ
ನೋಡ್ಕೊಳ್ಳಿ. ಈ ನಿಮ್ಗೆ ಅರ್ಲಿ ಸ್ಟೇಜಸ್ ಏನಾದ್ರು ಈ ತರ ಆಯ್ತು ಅಂತಂದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು. ಎರಡನೇ ಸಿಂಪ್ಟಮ್ ಏನು ಅಂತಂದ್ರೆ ವಾಟರ್ ಬ್ಯಾಗ್ ಲೀಕೇಜ್ ಆಗೋದು. ನಿಮ್ಮ ಗರ್ಭಕೋಶದೊಳಗೆ ವಾಟರ್ ಬ್ಯಾಗ್ ಏನಿರುತ್ತೆ, ಸೊ ನೀವು ವಾಟರ್ ಬ್ಯಾಗ್ ಬ್ರೇಕ್ ಆದಾಗ ಕಂಪ್ಲೀಟ್ ನೀವು ಮಲಗಿದಂತಹ ಬೆಡ್ ಏನಿದೆ ಕಂಪ್ಲೀಟ್ ವೆಟ್ ಆಗುತ್ತೆ. ಅಷ್ಟು ಹೆವಿ ವಾಟರ್ ಸ್ಟೋರ್ ಆಗಿರ್ತದೆ. ಸೊ ಇಟ್ ವಿಲ್ ಬ್ರೇಕ್ ಔಟ್ ಕಂಪ್ಲೀಟ್ಲಿ. ನಿಮ್ಗೆ ಅವಾಗ ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿ, ನೀವು ಕನ್ಸಲ್ಟ್ ಮಾಡ್ತಾ ಇರೋ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿ ಯು ಹ್ಯಾವ್ ಟು ಅಡ್ಮಿಟ್. ಸೊ ಇದು ಸೆಕೆಂಡ್ ಪಾಯಿಂಟ್. ಇದ್ರಲ್ಲೂ ಕೂಡ ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೊಂತಾರೆ. ಏನಂತ ಅಂದ್ರೆ ಈಗ ಸಮ್ಟೈಮ್ಸ್ ಏನಾಗುತ್ತೆ, ಈ 1 ಅವರ್ಗೆ ಒಂದ್ಸಲ ಅಥವಾ 2 ಅವರ್ಸ್ ಒಂದ್ಸಲ ನಿಮ್ಗೆ ಯೂರಿನ್ ಲಿಟಲ್ ಸ್ವಲ್ಪ ಪಾಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ, ಆಯ್ತಾ? ಸೊ ಯೂರಿನ್ ಸ್ವಲ್ಪ 1 ಅವರ್ 2 ಅವರ್ಸ್ ಒಂದ್ಸಲ ಸ್ವಲ್ಪ ವೆಟ್ ಆಗೋದು, ನಿಮ್ಗೆ ಸ್ವಲ್ಪ ಕ್ಲಾತ್ ವೆಟ್ ಆಗೋ ತರ ಆಗ್ತಿರುತ್ತಲ್ಲ, ಅದು ವಾಟರ್ ಬ್ರೇಕ್ ಅಲ್ಲ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಈ ರೀತಿ ಕಂಪ್ಲೀಟ್ ಆಗಿ ವಾಟರ್ ಬ್ಯಾಗ್ ಓಪನ್ ಆಯ್ತು ಅಂದ್ರೆ ಅಷ್ಟು ನಿಮ್ಗೆ ಬೆಡ್ ವೆಟ್ ಆಗೋಷ್ಟು ನಿಮ್ಗೆ ನೀರು ಹೊರಗೆ ಬರುತ್ತೆ. ಸೊ ನಿಮ್ಗೆ ನಿಮ್ಮ ಒಂದು ಕಂಟ್ರೋಲ್ ಇಲ್ದೇನೆ, ವಿತೌಟ್ ಯುವರ್ ಕಂಟ್ರೋಲ್ ನಿಮ್ಗೆ ಯೂರಿನ್ ಪಾಸ್ ಆಗ್ತಿದೆ ಹ್ಯೂಜ್ ಆಗಿ ಅಂತ ಅಂದ್ರೆ ಅವಾಗ ಅದು ಈ ರೀತಿ ಲೀಕೇಜ್ ಅಂತ ನೀವು ಕನ್ಸಿಡರ್ ಮಾಡಿ ವಾಟರ್ ಬ್ರೇಕ್ ಆಗಿದೆ ಅಂತ ಡಾಕ್ಟರ್ಗೆ ಇಮಿಡಿಯೇಟ್ ಇನ್ಫಾರ್ಮ್ ಮಾಡಿ ಅಡ್ಮಿಟ್ ಆಗ್ಬೇಕಾಗುತ್ತೆ. ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅವ್ರು ಇದನ್ನ ಸಜೆಸ್ಟ್ ಮಾಡ್ತಾರೆ, ವಾಟರ್ ಬ್ರೇಕ್ ಈ ರೀತಿ ಲೀಕ್ ಆಗಿದೆ ಅಂತಂದ್ರೆ. ಸೊ ಇದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದರಲ್ಲಿ 2 ತರ ಇದೆ. ನಾನು ಆಗ್ಲೇ ಹೇಳ್ದಂಗೆ ವಾಟರ್ ಬ್ಯಾಗ್ ಲೀಕೇಜ್ ಆಯ್ತು ಅಂದ್ರೆ ಹೆವಿ ವಾಟರ್ ಫ್ಲೋ ಆಗುತ್ತೆ ವಿತೌಟ್ ಯುವರ್ ಕಂಟ್ರೋಲ್, ಯೂರಿನ್ ಪಾಸ್ ಆಗ್ಬಿಡುತ್ತೆ ನಿಮ್ದು. ಸೊ ನಾರ್ಮಲ್ ಆಗಿ ಅಂತಂದ್ರೆ 1 ಅವರ್ಗೆ ಅಥವಾ 2 ಅವರ್ಸ್ ಒಂದ್ಸಲ, ಕೆಲವೊಂದ್ಸಲ ಕ್ಲಾತ್ ಜಸ್ಟ್ ಕ್ಲಾತ್ ಇನ್ನರ್ ವೇರ್ ಏನ್ ಮಾಡಿರ್ತಾರೆ ವೆಟ್ ಆಗೋ ತರ ವಾಟರ್ ಬ್ರೇಕ್ ಆಗ್ತಿರುತ್ತೆ, ಸ್ವಲ್ಪ ಲೀಕ್ ಆಗ್ತಿರುತ್ತೆ. ಸೊ ದಟ್ ಈಸ್ ನಾಟ್ ಎ ವಾಟರ್ ಲೀಕೇಜ್. ಇದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ. ಓಕೆ, ಸೊ ಇದು ಸೆಕೆಂಡ್ ಪಾಯಿಂಟ್ ಆಯ್ತು. ಥರ್ಡ್ ಒನ್ ಏನು, ಯಾವ ಸಿಂಟಮ್ ನೀವು ನೆನ್ಪಿಟ್ಕೊಳ್ಬೇಕು ಲೇಬರ್ ಪೇನ್ ತಿಳ್ಕೊಬೇಕಾದ್ರೆ, ಕರೆಕ್ಟ್ ಲೇಬರ್ ಪೇನ್ ಯಾವುದು ಅಂತ ತಿಳ್ಕೊಬೇಕಾದ್ರೆ ಅಂತಂದ್ರೆ ಬ್ಲೀಡಿಂಗ್. ನಾನಿಲ್ಲಿ ಲೇಬರ್ ಪೇನ್ ಸಿಂಪ್ಟಮ್ಸ್ ಅಲ್ಲಿ ಟ್ರೂ ಸಿಂಪ್ಟಮ್ ಯಾವುದು, ಫಾಲ್ಸ್ ಸಿಂಪ್ಟಮ್ ಯಾವುದು ಅಂತ 2 ತರ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಬ್ಲೀಡಿಂಗ್ ಅನ್ನೋದು ಕೂಡ 2 ರೀತಿ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಎಷ್ಟೋ ಜನ. ಸೊ ಹಾಗಾಗಿ ಇದನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಏನಂತ ಅಂದ್ರೆ ಈಗ ಬ್ಲೀಡಿಂಗ್ ಯಾವಾಗ ಆಗುತ್ತೆ ಅಂದ್ರೆ ಸರ್ವಿಕ್ಸ್ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ ಆಗಿತ್ತು ಅಂದ್ರೆ ಆಗ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಜನ ಏನ್ ಮಿಸ್ಟೇಕ್ ಮಾಡ್ಕೊಂತಾರೆ ಅಂದ್ರೆ ಡೆಲಿವರಿ ಟೈಮ್ ನಲ್ಲಿ ಬ್ಲೀಡಿಂಗ್ ಆಯ್ತು ಅಂತಂದ್ರೆ ಒಳಗಿರೋಂತ ಮಗುಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಗಾಬರಿ ಪಡ್ಕೊಂತಾರೆ. ಸೊ ಅದಕ್ಕೆ ಇದನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಸರ್ವಿಕ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಇನ್ಫೆಕ್ಷನ್ ಇತ್ತು ಅಂದಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಿಮ್ಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ತುಂಬಾ ಹೆವಿ ಆಯ್ತು ಅಂತಂದ್ರೆ, ಅದು ತುಂಬಾ ಹೆಚ್ಚಾಗಿ ಇತ್ತು ಬ್ಲೀಡಿಂಗ್ ಅಂತಂದ್ರೆ ಆ ಟೈಮ್ನಲ್ಲಿ ನೀವು ಇಮಿಡಿಯೇಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗತ್ತೆ. ಸೊ ನಾರ್ಮಲಿ ಅಲ್ಪ ಸ್ವಲ್ಪ ಕಾಣಿಸ್ಕೊಳ್ತು ಅಂದ್ರೆ ಅದು ಸರ್ವಿಕ್ಸ್ ಅಲ್ಲಿ ಆಗಿರೋ ಇನ್ಫೆಕ್ಷನ್ ಆಗುತ್ತೆ. ಅದನ್ನ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡ್ತಿರಲ್ಲ, ಸೊ ಅವಾಗ ಈ ರೀತಿ ಆಗ್ತಿದೆ ಅಂತ ಅವ್ರಿಗೆ ಅಪ್ಡೇಟ್ ಮಾಡಿದ್ರೆ ಅವ್ರು ಅದಕ್ಕೆ ತಕ್ಕಂತೆ ನಿಮಗೆ ಮೆಡಿಕೇಶನ್ ನ ಸಜೆಸ್ಟ್ ಮಾಡ್ತಾರೆ. ಸೊ ಇದು ಒಂದು. ನೆಕ್ಸ್ಟ್ 4th ಪಾಯಿಂಟ್ ಬಂದು ಫೀಟಲ್ ಮೂವ್ಮೆಂಟ್. ಸೊ ಫೀಟಲ್ ಮೂವ್ಮೆಂಟ್ ಬಗ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಹೊಟ್ಟೆ ಒಳಗೆ ಇರೋಂತ ಮಗು ತುಂಬಾ ಖುಷಿಯಾಗಿತ್ತು ಅಂತಂದಾಗ ಮೂವ್ಮೆಂಟ್ ಸ್ವಲ್ಪ ಚೆನ್ನಾಗಿ ನಿಮ್ಗೆ ಫೀಲ್ ಆಗ್ತಾ ಇರುತ್ತೆ, ಜಾಸ್ತಿ ಫೀಲ್ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಅನ್ಹ್ಯಾಪಿ ಇತ್ತು, ಸ್ಯಾಡ್ ಇತ್ತು ಅಂತಂದ್ರೆ ಅಷ್ಟಾಗಿ ಮೂವ್ಮೆಂಟ್ಸ್ ಇರೋದಿಲ್ಲ. ಸೊ ಹಾಗಾಗಿ ಗಾಬರಿ ಪಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಇಲ್ಲಿ. ನೀವು ಈ ತರ ಮೂವ್ಮೆಂಟ್ಸ್ ಇಲ್ಲ ಅಂತ ನಿಮ್ಗೆ ಏನಾದ್ರು ಅನ್ಸಿ ನಿಮ್ಗೆ ಸ್ವಲ್ಪ ಭಯ ಆಯ್ತು ಅಂತ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ 2 to 3 ಅವರ್ಸ್ ಚೆಕ್ ಮಾಡ್ಕೊಳ್ಬೇಕು. ಆ ಒಂದು 2 ಅವರ್ಸ್ ಇಂದ 3 ಅವರ್ಸ್ ನಲ್ಲಿ ನಿಮ್ಗೆ ಅಟ್ಲೀಸ್ಟ್ ಒಂದು 10 ಮೂಮೆಂಟ್ಸ್ ಆದ್ರೂ ನಿಮ್ಗೆ ಫೀಲ್ ಆಗ್ಬೇಕು. ಇದು ನಾನು ಹೇಳ್ತಾ ಇರೋದು ಲೈಕ್ ನಿಮ್ಮ ಒಂದು ಲೇಬರ್ ಟೈಮ್ ನಲ್ಲಿ. ಓಕೆ, ಸೊ ಅಟ್ಲೀಸ್ಟ್ ಒಂದು ನಾನು ಹೇಳಿದಾಗೆ 10 ಮೂಮೆಂಟ್ಸ್ ವಿದಿನ್ 2 to 3 ಅವರ್ಸ್ ಅಲ್ಲಿ ಇದ್ರೆ ದಟ್ ಈಸ್ ಫೈನ್ ಅಂತ. ಓಕೆ, ಸೊ ಸಮ್ಟೈಮ್ಸ್ ನಿಮ್ಗೆ ಯಾವುದೇ ಟೈಮ್ ನಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತಲ್ಲ, ಅದಾದ್ಮೇಲೆ ನಿಮ್ಗೆ ಯಾವುದೇ ಪೀರಿಯಡ್ ಅಲ್ಲೂ ಈ ರೀತಿ ಮೂವ್ಮೆಂಟ್ ಆಗ್ತಿಲ್ಲ ನನ್ಗೆ ಅಂತ ಅಂದಾಗ ಭಯ ಪಡ್ಬೇಡಿ. ಈ ತರ ಮಾಡಿ 2 ಅವರ್ ಅಥವಾ 3 ಅವರ್ಸ್ ನೀವು ಚೆಕ್ ಮಾಡ್ಕೊಳ್ಳಿ, ಅಬ್ಸರ್ವ್ ಮಾಡ್ಬೇಕು. ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಎಷ್ಟು ನಿಮ್ಮ ಬಾಡಿನ ಅಬ್ಸರ್ವ್ ಮಾಡ್ತೀರೋ ಅಷ್ಟು ನಿಮ್ಗೆ ಎಷ್ಟೋ ವಿಷಯಗಳು ತಿಳಿಯುತ್ತೆ. ಸೊ 2 to 3 ಅವರ್ಸ್ ನೀವು ಅಬ್ಸರ್ವ್ ಮಾಡಿ ಆ ಒಂದು ಗ್ಯಾಪ್ ಅಲ್ಲಿ ನಿಮ್ಗೆ ಅಟ್ಲೀಸ್ಟ್ ಒಂದು 10 ಮೂಮೆಂಟ್ಸ್ ಬೇಬಿಗಿತ್ತು ಅಂತಂದ್ರೆ ಬೇಬಿ ಇಸ್ ಫೈನ್ ಅಂತ ಯು ನೋ ನೀಡ್ ಟು ವರಿ. ಅದಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ಇಮಿಡಿಯೇಟ್ ಇನ್ಫಾರ್ಮ್ ಮಾಡೋದು ಒಳ್ಳೇದು.
ಸೊ ನಾನು ಫಸ್ಟ್ ಹೇಳಿದ್ನಲ್ಲ ಈ ಯೂಟ್ರಸ್ ಪೇನ್ ಅಂತ. ಇದು ಇನ್ನೊಂದು ಏನಂದ್ರೆ ತಪ್ಪಾಗಿ ತಿಳ್ಕೊಂತಾರೆ ಎಷ್ಟೋ ಜನ. ಫಾಲ್ಸ್ ಅಂದ್ರೆ ಲೇಬರ್ ಪೇನ್ ಅಂತ ಅನ್ಕೊಂಡ್ಬಿಡ್ತೀರಾ. ಏನ್ ಗೊತ್ತಾ, ಈ ಹೊಟ್ಟೆ ನಿಮ್ಗೆ ಟೈಟ್ ಆಗೋ ಫೀಲ್ ಆಗುತ್ತೆ ಸಮಟೈಮ್ಸ್. ಸೊ ಆ ಟೈಟ್ನೆಸ್ ಆಗುತ್ತಲ್ಲ, ಅದನ್ನ ಲೇಬರ್ ಪೇನ್ ಅಂತ ಎಷ್ಟೋ ಜನ ಅನ್ಕೊಂತಾರೆ. ಈ ಹೊಟ್ಟೆ ಟೈಟ್ ಆಗೋದು ಒಂದ್ಸಲ ನಿಮ್ಗೆ ಆ ಟೈಟ್ನೆಸ್ ಫೀಲ್ ಆಗುತ್ತೆ. ಅದಾದ್ಮೇಲೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ನಿಮ್ಗೆ ಏನಿರಲ್ಲ, ನಾರ್ಮಲ್ ಆಗಿರುತ್ತೆ. ಆ ತರ ಇದ್ರೆ ಇಟ್ಸ್ ಅ ಫಾಲ್ಸ್ ಲೇಬರ್ ಪೇನ್ ಅಂತ. ಓಕೆನಾ? ಸೊ ನನ್ಗೆ ಹೊಟ್ಟೆ ಆಗ್ತಾ ಇದೆ, ಲೇಬರ್ ಪೇನ್ ಇದೆ ಅಂತ ಹೇಳಿ ಗಾಬರಿ ಮಾಡ್ಕೋಬೇಡಿ. ಸೊ ಟೈಟನ್ ಆಗಿ ನಿಮ್ಗೆ 10 ರಿಂದ 15 ನಿಮಿಷ ನಿಮ್ಗೆ ಏನು ಫೀಲ್ ಆಗ್ತಿಲ್ಲ, ಟೈಟ್ನೆಸ್ ಫೀಲ್ ಆಗ್ತಿಲ್ಲ ಅಂದ್ರೆ ಇಟ್ಸ್ ನಾಟ್ ಎ ಲೇಬರ್ ಪೇನ್. ನೋಡಿದ್ರಲ್ಲ, ಸೊ ನಾನು ಮೇನ್ ಪಾಯಿಂಟ್ಸ್ ನ ಮಾತ್ರ ಇಲ್ಲಿ ತಗೊಂಡು ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಲೇಬರ್ ಪೇನ್ ಸಿಂಟಮ್ಸ್ ಅಲ್ಲಿ ಕರೆಕ್ಟ್ ಸಿಂಟಮ್ ಯಾವುದು, ಫಾಲ್ಸ್ ಸಿಂಟಮ್ ಯಾವುದು ಅನ್ನೋದನ್ನ ಹೇಳಿದೀನಿ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಇದ್ರ ಮೇಲೆ ನೀವು ಕಾಲ್ ತಗೊಳ್ಳಿ. ಸೊ ಈ ತರ ಕೆಲವೊಂದು ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಮತ್ತೆ ರಿಸರ್ಚ್ ಮೇಲೆ ಹೇಳ್ತಾ ಇರುವಂತದ್ದು ಇದು. ಸೊ ಹಾಗಾಗಿ ಇದು ತಿಳ್ಕೊಂಡಿದ್ರೆ ಒಳ್ಳೇದು ಲೇಬರ್ ಟೈಮ್ ನಲ್ಲಿ ಇರೋವಂಥವ್ರೆಲ್ಲರೂ. ಅದಕ್ಕೋಸ್ಕರ ಶೇರ್ ಮಾಡಿದೀನಿ. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡೋದನ್ನ, ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಕೊಡೋದನ್ನ ಮರಿಬೇಡಿ. ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಮತ್ತಷ್ಟು ನಮ್ಮ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋದಕ್ಕೆ ನಿಮ್ಮ ಒಂದು ಕಮೆಂಟ್ಸ್ ನಮ್ಗೆ ಪ್ರೋತ್ಸಾಹ ನೀಡುತ್ತೆ. ಕಮೆಂಟ್ಸ್ ಮಾಡಿ. ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ನಾನು ಕ್ಲಾರಿಫೈ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ನನ್ನ ಒಂದು ಪುಟ್ಟ ಬ್ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.